ಸ್ನೇಹಿತರೆ ನಮಸ್ಕಾರ. ನನಗೆ ಈಗಿನ ಬಿಗ್ ಬಾಸ್ ಆಟವನ್ನು ನೋಡಿದ್ರೆ, ಕಳೆದ 2-3 ದಿನಗಳ ಆಟವನ್ನು ನೋಡಿದ್ರೆ ಯಾಕೋ ರಿಷಾ ಹೇಳಿದಂಥ ಮಾತುಗಳು ನಿಜ ಆಗ್ತಿದ್ದಾವೆ ಅನ್ನೋದು ಗೊತ್ತಾಗ್ತಿದೆ. ರಿಷಾ ಗೌಡ ಅವರು ಬಿಗ್ ಬಾಸ್ನ ಎಕ್ಸ್ ಕಂಟೆಸ್ಟೆಂಟ್. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟು, ವೈಲ್ಡ್ ಆಗಿನೇ ಎಂಟ್ರಿಯನ್ನು ಕೊಟ್ಟು ನಂತರ ವೈಲ್ಡ್ ಆಗಿನೇ ವಾಪಸ್ ಬಂದಂಥವ್ರು. ಇನ್ಫ್ಯಾಕ್ಟ್ ಇದೇ ರಿಷಾಗೂ ಗಿಲ್ಲಿಗೂ ಸಿಕ್ಕಾಪಟ್ಟೆ ಜಗಳ ಆಗಿತ್ತು. ರಿಷಾ ಮತ್ತು ಗಿಲ್ಲಿ ಒಂದು ಹಂತದಲ್ಲಿ ತುಂಬ ಕ್ಲೋಸ್ ಇದ್ದರು ಸ್ಟಾರ್ಟಿಂಗ್ ಡೇಸ್ನಲ್ಲಿ. ಅದಾದ ಬಳಿಕ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಅದಾದ ಬಳಿಕ ಗಿಲ್ಲಿಗೆ ನೇರವಾದಂಥ ಚಾಲೆಂಜನ್ನು ಹಾಕಿದ್ರು. ಗಿಲ್ಲಿಯನ್ನು ಎಷ್ಟು ಮೂದಲಿಸ್ಬೋದು ಅಷ್ಟು ಮೂದಲಿಸುವಂಥ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಅನ್ಫಾರ್ಚುನೇಟ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಮೇಲೆ ಸಿಕ್ಕಾಪಟ್ಟೆ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಹೋದ ಬಳಿಕ. ಅದೇ ರೀತಿ ಗಿಲ್ಲಿ ಬಗ್ಗೆನೂ ಕೂಡ ಒಂದು ಮಾತನ್ನು ಹೇಳಿದರು. ಆ ಮಾತು ಈಗ ನಿಜ ಆಗ್ತಿದೆ. ಏನು ಹೇಳಿದರು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ನಾನು ಈಗಾಗಲೇ ಹೇಳಿದಂತೆ ಗಿಲ್ಲಿ ಬಿಗ್ ಬಾಸ್ ಮನೆಯ ಒಬ್ಬ ಮೇನ್ ಆಫ್ ದಿ ಅಟ್ರಾಕ್ಷನ್, ಸೆಂಟ್ರಲ್ ಪಾಯಿಂಟ್ ಅಂತೇಳಿ ಹೇಳ್ತಾರಲ್ಲ ಹಾಗೆ ಕೇಂದ್ರ ಬಿಂದು. ಈ ಕೇಂದ್ರ ಬಿಂದು ಗಿಲ್ಲಿಯನ್ನು ಟಾರ್ಗೆಟ್ ಮಾಡೋದು ಒಂದಲ್ಲ ಎರಡಲ್ಲ, ಸಿಕ್ಕಾಬಟ್ಟೆ ಹದ್ದುಗಳು ಟಾರ್ಗೆಟ್ ಮಾಡ್ತಾನೆ ಇದ್ದಾವೆ. ಗಿಲ್ಲಿಯನ್ನು ಕೆಲವೊಂದಷ್ಟು ಹದ್ದುಗಳು ಯಾವ ರೀತಿ ಬಳಸಿಕೊಳ್ತಿದ್ದಾವೆ ಅಂತ ಹೇಳಿದ್ರೆ ಮೆಟ್ಟಿಲುಗಳಾಗಿ ಬಳಸಿಕೊಳ್ತಿರ್ತವೆ. ಅಂದರೆ ಮೇಲೆ ಹತ್ತೋದಕ್ಕೆ ಒಂದು ಏಣಿ ಅಥವಾ ಮೆಟ್ಲು ಬೇಕಲ್ವಾ, ಆ ರೀತಿ ಗಿಲ್ಲಿಯನ್ನು ಬಳಸ್ಕೊಳ್ತಿದ್ದಾರೆ. ಇದು ಗಿಲ್ಲಿಗೆ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಗಿಲ್ಲಿ ಒಂದು ಹಳ್ಳಿಯ ಮುಗ್ಧ ಪ್ರಾಣಿ ಥರ. ಅದಕ್ಕೇನೂ ಕೂಡ ಅರ್ಥ ಆಗೋದಿಲ್ಲ. ಅದೇನು ಅಂತ ಹೇಳಿದ್ರೆ, ನೀನು ತಲೆ ಕೊಡು ಅಂತ ಹೇಳಿದ್ರೆ ತಲೆ ಕೊಡುತ್ತೆ, ಕೈ ಕೊಡು ಅಂತ ಹೇಳಿದ್ರೆ ಕೈ ಕೊಡುತ್ತೆ. ಹಾಗಂದ ಮಾತ್ರಕ್ಕೆ ಅದರಲ್ಲಿ ಇರೋದು ಒಳ್ಳೆ ಮನಸ್ಸು ಮಾತ್ರ. ನನ್ನ ಜೊತೆಗೆ ಇನ್ನೊಬ್ಬರು ಮೇಲ್ ಬರಬೇಕು ಅಂತ ಹೇಳ್ಬಿಟ್ಟು, ಆದರೆ ಈ ಮೇಲ್ ಬರಬೇಕು ಅಂತ ಹೇಳ್ಬಿಟ್ಟು ತನ್ನ ಜೊತೆಗೆ ಯಾರು ಕರ್ಕೊಂಡು ಹೋಗ್ತಾರೆ ನೋಡಿ, ಕೊನೆಗೊಂದಿನ ಅವ್ರು ಮೇಲ್ ಹತ್ತುತ್ತಾರೆ, ಇವರು ಕೆಳಗೆ ಉಳ್ಕೊಂಡ್ಬಿಡ್ತಾರೆ. ಮೇಲೆ ಹತ್ತು ನೀನು ಅಂತ ಹೇಳ್ಬಿಟ್ಟು ಕೈ ಕೊಡೋದಿಲ್ಲ. ಆ ಏಣಿ ಹತ್ತೋದಕ್ಕೆ ಏಣಿಯನ್ನು ಈತ ಮಾಡಿಕೊಟ್ಟಿದ್ದಲ್ಲ ಗಿಲ್ಲಿ, ಆ ಏಣಿಯನ್ನೇ ಮುಂದೊಂದು ದಿನ ಒದಿತಾರೆ ಅಂತೇಳಿ. ಈ ಎಲ್ಲ ವಿಚಾರಗಳು ಕೂಡ ಈಗ ಬಿಗ್ ಬಾಸ್ ಮನೆಯಲ್ಲಿ ಸತ್ಯ ಆಗ್ತಿದೆ. ಕಾವ್ಯ ಜೊತೆಗಿರುವಂತಹ ಇನ್ನಷ್ಟು ಸ್ನೇಹಿತರು ಎಲ್ಲರೂ ಕೂಡ ಇದನ್ನೇ ಮಾಡ್ತಿರೋದು. ಇವತ್ತಿಗೆ ಕಾವ್ಯ ಈ ಹಂತಕ್ಕೆ ಬರೋದಕ್ಕೆ ನೇರವಾದಂಥ ಕಾರಣ ಯಾರು ಅಂತೇಳಿ ಕೇಳಿದ್ರೆ ಗಿಲ್ಲಿಯೇ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ರಕ್ಷಿತಾ ಗಿಲ್ಲಿಯ ಸ್ನೇಹ, ರಘು ಗಿಲ್ಲಿಯ ಸ್ನೇಹ, ಇವರೆಲ್ಲರೂ ಕೂಡ ಗಿಲ್ಲಿಯ ಸ್ನೇಹದಿಂದನೇ ಮೇಲೆ ಬಂದವರು. ಆದರೆ ನಾಳೆ ಒಂದಿನ ಗೇಮ್ ಅಂತೇಳಿ ಬಂದಾಗ ಗಿಲ್ಲಿಯನ್ನು ಒದಿಯಲ್ಲ ಅನ್ನೋದ್ರನ್ನ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರು ಕೂಡ ಇದನ್ನು ಒಪ್ಕೊಳ್ತಾರೆ, ಗಿಲ್ಲಿನ ಒದಿತಾರೆ. ಈ ಮಾತನ್ನು ಇವತ್ತು ನಾವು ನೋಡುತ್ತಿದ್ದೇವೆ. ಆದರೆ ಅವತ್ತು ಈ ಮಾತನ್ನು ಹೇಳಿದವರು ಯಾರು ಅಂತ ಹೇಳಿದ್ರೆ, ಇದೇ ಗಿಲ್ಲಿ ಜೊತೆಗೆ ತುಂಬ ಆತ್ಮೀಯತೆಯಿಂದ ಇದ್ದು, ಇದೇ ಗಿಲ್ಲಿ ಜೊತೆಗೆ ತುಂಬ ಕೆಟ್ಟದಾಗಿ ಜಗಳವನ್ನು ಆಡಿ, ಇದೇ ಗಿಲ್ಲಿಗೆ ಒಂದು ರೀತಿಯಲ್ಲಿ ಮೈಗೆ ಮೈ ಮುಟ್ಟಿ ಹಲ್ಲೆ ಮಾಡುವಂಥ ಹಂತಕ್ಕೂ ಕೂಡ ಹೋಗಿದ್ದಂತಹ ಈ ಸೀಸನ್ನ ಮಾಜಿ ಸ್ಪರ್ಧಿಯಾಗಿರುವಂಥ ರಿಷಾ ಗೌಡ ಅವರು. ಹೌದು, ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋದಂಥ ರಿಷಾ ಗೌಡ ಬಿಗ್ ಬಾಸ್ ಮನೆ ಒಳಗಡೆ ಹೋದ ಬಳಿಕ ಸಿಕ್ಕಾಬಟ್ಟೆ ರೋಷಾವೇಶದಿಂದನೇ ವರ್ತನೆಯನ್ನು ಮಾಡಿದರು. ಅಶ್ವಿನಿ ಗೌಡಗೆ ಎಕ್ಕಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜನ್ನು ಹಾಕಿದರು. ಜಾನ್ವಿಯ ನಿಜ ಬಣ್ಣವನ್ನು ಬಯಲು ಮಾಡ್ತೀನಿ ಅಂತಲೂ ಕೂಡ ಒಂದು ಚಾಲೆಂಜನ್ನು ಹಾಕಿದರು. ಅದರಂತೆ ಜಾನ್ವಿಯನ್ನು ಹೊರಗಡೆ ಹಾಕಿದ್ರು. ಬಟ್ ಅಶ್ವಿನಿ ಗೌಡನನ್ನು ಹೊರಗಡೆ ಹಾಕ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇವರೇ ಹೊರಗಡೆ ಬಂದರು. ಆಯಿತು, ಇಷ್ಟೆಲ್ಲ ಆದಮೇಲೆ ಈಗ ಈ ರಿಷಾ ಗೌಡ ಹೊರಗಡೆ ಬಂದ್ರಲ್ವ, ಹೊರಗಡೆ ಬಂದ ಮೇಲೆ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಮಾತನಾಡಿದರು. ಮನೆ ಒಳಗಡೆ ಇರುವಂಥ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಮುಕ್ತವಾಗಿ ಮಾತನಾಡಿದರು. ಒಂದಷ್ಟು ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ರು. ಆ ರೀತಿ ಹಂಚಿಕೊಂಡಂಥ ಒಂದು ವಿಚಾರದಲ್ಲಿ ಗಿಲ್ಲಿಯ ವಿಚಾರನೂ ಕೂಡ ಇತ್ತು ಅನ್ನೋದು ಗಮನಿಸಬೇಕು. ಜೊತೆಗೆ ಗಿಲ್ಲಿ ಯಾವ ರೀತಿ ನಾಳೆ ಕುರಿ ಆಗ್ತಾನೆ ಅನ್ನೋದನ್ನು ಕೂಡ ಇದೇ ರಿಷಾ ಗೌಡ ಅವತ್ತೇ ಎಕ್ಸ್ಪ್ಲೇನ್ ಮಾಡಿದರು. ಹೌದ್ರಿ, ಅವತ್ತೇ ಎಕ್ಸ್ಪ್ಲೇನ್ ಮಾಡಿದರು. ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಗಿಲ್ಲಿಯನ್ನು ಯಾರೆಲ್ಲ ಬಳಸಿಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ, ಅಥವಾ ಬಳಸಿಕೊಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಎದುರಾಗುತ್ತೆ. ಈ ಪ್ರಶ್ನೆಗೆ ಉತ್ತರಿಸಿದಂಥ ರಿಷಾ ಗೌಡ 100% ಗಿಲ್ಲಿಯನ್ನು ಬಳಸಿಕೊಳ್ತಿದ್ದಾರೆ. ಗಿಲ್ಲಿಯನ್ನು ಯಾವ ರೀತಿ ಬಳಸಿಕೊಳ್ತಿದ್ದಾರೆ ಅಂತ ಹೇಳಿದರೆ, ಮೆಟ್ಟಿಲುಗಳಾಗಿ ಆತನನ್ನು ಬಳಕೆ ಮಾಡಿಕೊಳ್ತಿದ್ದಾರೆ. ನಾಳೆ ಆ ಗಿಲ್ಲಿಯನ್ನು ಹೇಗೆ ಓದಿತಾರೆ ನೋಡಿ ಅಂತ ಹೇಳ್ಬಿಟ್ಟು, ಇದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವತ್ತು ಹೇಳಿದರು. ಇವತ್ತು ಆಗಿರೋದೇನು ಅದೇ ಅಲ್ವಾ? ಗಿಲ್ಲಿಯನ್ನು ಇವತ್ತು ಎಲ್ಲರೂ ಕೂಡ ಬಳಸಿಕೊಂಡ್ರು. ಇವತ್ತಿಗೆ ಗಿಲ್ಲಿಯನ್ನು ಒಂದು ರೀತಿಯಲ್ಲಿ ಡಸ್ಟ್ಬಿನ್ನಿಗೆ ಹಾಕಿದರು ಅನ್ನೋ ರೀತಿಯಲ್ಲಿ. ಆದರೆ ಗಿಲ್ಲಿ ಎದ್ದೇಳಬಹುದು, ಗಿಲ್ಲಿಗೆ ಎದ್ದೇಳುವಂಥ ಸಾಮರ್ಥ್ಯ ಇದೆ. ಆದರೆ ಎದ್ದೇಳಿಸ್ಬೇಕಲ್ವಾ, ಅಂಥದ್ದೊಂದು ಚಕ್ ಬೇಕಲ್ವಾ. ಈ ವಿಚಾರವನ್ನೇ ಕಿಚ್ಚ ಸುದೀಪ್ ಅವರು ಆರಂಭದಿಂದನೂ ಕೂಡ ಹೇಳ್ತಾ ಇರೋದು. ನೋಡಿ, ಇದು ಇಂಡಿವಿಜುವಲ್ ಗೇಮ್. ಯಾರನ್ನು ಕೂಡ ನೀವು ಗೆಲ್ಲಿಸೋದಕ್ಕೆ ಇಲ್ಲಿ ಬಂದಿಲ್ಲ, ನೀವು ಗೆಲ್ಲೋದಕ್ಕೆ ಬಂದಿದ್ದೀರಾ, ನೆನ್ಪಿಟ್ಕೊಳ್ಳಿ ಅಂತೇಳಿ. ಕಳೆದ ವಾರನೂ ಕೂಡ ಗಿಲ್ಲಿ ಇದೇ ತಪ್ಪನ್ನು ಮಾಡಿತು. ತಾನು ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ತನಗಿಂತ ಹೆಚ್ಚು ಆತ ಸಪೋರ್ಟಿವ್ ಆಗಿದ್ದಿದ್ದು, ರಕ್ಷಣೆಯನ್ನು ಕೊಟ್ಟಿದ್ದು ಮತ್ತು ಕ್ಯಾಪ್ಟನ್ ಆಗಿ ಹೆಚ್ಚು ನಿಭಾಯಿಸಿದ್ದು ಯಾರನ್ನ ಅಂತ ಕೇಳಿದರೆ ಮನೆಯನ್ನಲ್ಲ, ಈ ಕಾವ್ಯ ಅನ್ನುವಂಥ ಕಾವ್ಯಳ ಸ್ನೇಹವನ್ನು ತುಂಬ ಪ್ರೊಟೆಕ್ಟ್ ಮಾಡಿದ ಬಿಗ್ ಬಾಸ್ ಮನೆಯಲ್ಲಿ. ಇನ್ಫ್ಯಾಕ್ಟ್ ಕಳೆದ ವಾರ ನಾಮಿನೇಷನ್ನಲ್ಲಿ ಕಾವ್ಯ ಇರಲೇಬೇಕಾಗಿತ್ತು.
ನಾಮಿನೇಷನಲ್ಲಿ ಕಾವ್ಯ ಇದ್ದಿದ್ರೆ ಸ್ಪಂದನ ಜೊತೆ ಕಾವ್ಯನೂ ಕೂಡ ಹೋಗಿದ್ರು ಕೂಡ ಅಚ್ಚರಿ ಇರಲಿಲ್ಲ, ಅಥವಾ ಸ್ಪಂದನ ಬದಲು ಕಾವ್ಯ ಹೋಗ್ತಿದ್ರೇನೋ ಗೊತ್ತಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ತುಂಬ ಪ್ರೊಟೆಕ್ಟ್ ಮಾಡಿದಂಥ ಗಿಲ್ಲಿ ನಾಮಿನೇಷನ್ನಲ್ಲಿ ಕಾವ್ಯ ಹೆಸರು ಬಾರದೇ ಇರೋ ರೀತಿಯಲ್ಲಿ ನೋಡಿಕೊಂಡ. ಆದರೆ ಇವತ್ತು ಕಾವ್ಯ ಮಾಡ್ತಿರೋದೇನೋ, ಇದೇ ಗಿಲ್ಲಿ ಹೋಗಿ ಹೋಗಿ ಮಾತನಾಡಿಸಿದ್ರೂ ಕೂಡ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ರಘು ಜೊತೆಗೆ ಒಂದಷ್ಟು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ನಮ್ಮ ಮನೆಯವರು ಹೇಳಿರೋದು ಗಿಲ್ಲಿಯನ್ನು ಬಿಟ್ಕೊಡ್ಬೇಡ ಅಂತ ಹೇಳಿದ್ರೆ ಆತನ ಸಂಬಂಧವನ್ನು ಬಿಟ್ಕೊಡ್ಬೇಡ ಅಂತಲ್ಲ, ಆತನನ್ನೇ ಎಲ್ಲೂ ಕೂಡ ಡೌನ್ ಮಾಡಬೇಡ, ಆತನನ್ನು ಎಲ್ಲೂ ಕೂಡ ನೀನು ಹೀಗೆಳಿಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೊರತು ಆತನಿಂದ ದೂರ ಇರಬೇಡ ಅಂತೆ, ಅಥವಾ ದೂರ ಆಗಬೇಡೇ ಇರಬೇಡ ಈ ರೀತಿ ಹೇಳಿದಲ್ಲ ಅನ್ನುವಂಥದ್ದನ್ನು ಈಕೆನೇ ಅರ್ಥ ಮಾಡಿಕೊಂಡು ಅದಕ್ಕೊಂದು ಅನರ್ಥವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾಳೆ. ಇನ್ಫ್ಯಾಕ್ಟು ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಇವತ್ತು ಕಾವ್ಯ, ನಾಳೆ ಇನ್ನುಳಿದವರು ಎಲ್ಲರೂ ಕೂಡ ಇದನ್ನೇ ಮಾಡ್ತಾರೇನೋ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಗಿಲ್ಲಿಯನ್ನು ಎಲ್ಲರೂ ಕೂಡ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಗಿಲ್ಲಿಯಿಂದ ಲಾಭವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಗಿಲ್ಲಿ ಎಷ್ಟೆಲ್ಲ ನಮ್ಮನ್ನು ಮೇಲೆತ್ಬೋದೋ ಎತ್ತಲಿ, ಆಮೇಲೆ ಗಿಲ್ಲಿಯನ್ನು ತಳ್ಳೋಣ ಅನ್ನುವಂಥ ಪ್ರಯತ್ನವನ್ನು ಅಥವಾ ಆಲೋಚನೆಯಲ್ಲಿ ಇವರೆಲ್ಲರೂ ಕೂಡ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಮೂಡೋದಂತೂ ಸಹಜ. ಈಗ ನೋಡಿ, ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೊತ್ತಿದೆಯೋ ಗೊತ್ತಿಲ್ವೋ ಗಿಲ್ಲಿಗೆ ಅದು ಸೆಕೆಂಡ್ರಿ, ಬಟ್ ಆ ರೀತಿಯಾದಂತಹ ಪರಿಸ್ಥಿತಿ ಮಾತ್ರ ನಿರ್ಮಾಣ ಆಗಿರೋದು ಸತ್ಯ, ವಾಸ್ತವ. ಈಗ ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೂ ಕೂಡ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿ ಯಾರು? ಗಿಲ್ಲಿಯನ್ನೇ ಹೊರಗಡೆ ಹಾಕಿದ್ರೆ ನಮ್ಮ ದಾರಿ ಕ್ಲಿಯರ್ ಆಗುತ್ತೆ ಅನ್ನೋದು ಬಹುಶಃ ಇವ್ರ ಲೆಕ್ಕಾಚಾರ. ರಿಷಾ ಹೇಳಿದಂತೆ ಇವತ್ತಿಗೆ ಗಿಲ್ಲಿ ಜೊತೆ ಕ್ಲೋಸ್ ಇರುವಂಥ ಕಾವ್ಯ ಇರ್ಬೋದು, ರಕ್ಷಿತಾ ಇರ್ಬೋದು, ರಘು ಇರ್ಬೋದು, ಅಥವಾ ಇನ್ನೊಬ್ಬರು ಯಾರೇ ಇರ್ಬೋದು, ಇವರೆಲ್ಲರೂ ಕೂಡ ಏನು ಆಲೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಗಿಲ್ಲಿ ಒಂದು ವೇಳೆ ಹೊರಗಡೆ ಹೋದ ಅಂತ ಹೇಳಿದ್ರೆ ನಮ್ಮ ರೂಟು ಕ್ಲಿಯರ್ ಆಗುತ್ತೆ, ನಮಗೆ ಅನುಕೂಲ ಆಗುತ್ತೆ, ಆ ರೀತಿ ಯೋಚನೆಯನ್ನು ಮಾಡ್ತಿದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಅಂದರೆ ಇಲ್ಲಿ ಇವರೆಲ್ಲರೂ ಕೂಡ ಸ್ವಾರ್ಥಕ್ಕಾಗಿ ಗಿಲ್ಲಿಯನ್ನು ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ ಅನ್ನೋದು ವಾಸ್ತವ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಗಿಲ್ಲಿಯನ್ನು ಮೆಟ್ಟಿಲಾಗಿ ಇವರೆಲ್ಲರೂ ಕೂಡ ಬಳಕೆ ಮಾಡ್ತಿರೋದು ನಾಳೆ ಗಿಲ್ಲಿಯನ್ನೇ ಹೊರಗಡೆ ತಳ್ತಾರೆ ಅನ್ನೋದು ನಿಜ ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ? ಅಥವಾ ಗಿಲ್ಲಿ ಈ ಮಿಡ್ಲ್ ಆಫ್ ದಿ ಮೂಮೆಂಟಲ್ಲಿ ಎದ್ದು ಬಿಡ್ತಾನೆ ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.